ಗಾಡಿ ಎಲ್ಲ ಹೊಸ ತರಲ್ಲ ಆಗಲ್ಲ, ಇದೆಲ್ಲ BS6 ಡಮ್ಮಿ ಗಾಡಿ ಇದು. ಇವಾಗ ಎದ್ದಿದ್ದು ಬೆಳಗ್ಗೆನೆ, ಇವಾಗ 8 ಗಂಟೆ ಟೈಮು. ಗಾಡಿ ಬಿಡಕ್ ಹೋಗ್ಬೇಕು ಸರ್ವಿಸ್ಗೆ, ಅದಕ್ಕೆ ಬಿಡಕ್ ಹೋಗೋಣ. ಚಳಿ ನೀವು ತಿರ್ಗ ವಾಪಸ್ ಹೆಂಗ್ ಬರೋದು ಅಂತ ಗೊತ್ತಿಲ್ಲ. ನೋಡ ಇವಾಗ ಗಾಡಿ ತಂದೆ ಸರ್ವಿಸ್ ಸ್ಟೇಷನ್ ಇಲ್ಲೇ ನಿಲ್ಸಿ ನೋಡಿ. ಗಾಡಿ ಇಲ್ಲ ಐತೆ, ಇನ್ನೂ ಬಂದಿಲ್ಲ ಬರೆಯೋರು. ಮುಂದಾದ್ಮೇಲೆ ಬಸ್ ಬಿಡಿ ತಗೊಂಡ್ ಹೋಗ್ಬೇಕು. ಫ್ರೆಂಡ್ಸ್ ಇಲ್ಲಿ ನೋಡಿ, ಇವರು ಗಾಡಿ ಹೆಂಗೆ ಅನ್ಲೋಡ್ ಮಾಡ್ತಾರೆ ಟೆಂಪೋಗಳಿಂದ ಹೋಗ್ತಾರೆ. ನಮ್ಮ ಅಪ್ಪ ಇವಾಗ ಕರ್ಕೊಂಡ್ಬಂದು ವಾಪಸ್ಸು ಗಾಡಿ ಗಿಡಿ ಎಲ್ಲ ಬಿಟ್ಟು ಎಸ್ಟಿಮೇಷನ್ ಒಂದು 1500 1800 ರೂಪಾಯಿ ಹೇಳೋದೆ. ನೋಡೋಣ ಎಷ್ಟಾಗುತ್ತೆ ಅಂತ ನಾಳೆ ಹೋಗಿ ಎಷ್ಟಾಗುತ್ತೆ ನಿಮ್ಗೆ ಬಿಲ್ಲು ಮತ್ತೆ ತೋರಿಸ್ತೀನಿ. ಇವತ್ತು ಸಾಯಂಕಾಲ ಕೊಡ್ತಾರೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತೀನಿ. ನಾಷ್ಟ ಇಷ್ಟ ಮಾಡ್ತೀನಿ, ಮನಗ್ತೀನಿ ಹೋಗಿ. ಹ್ಯಾವ್ ಅ ಗ್ರೇಟ್ ಡೇ. ನಾನು ಯಾವಾಗ ಹೇಳೋದು ಒಂದೇ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಫಾರ್ ಸಮಥಿಂಗ್ ಎಲ್ಸ್ ಆರ್ ಅನ್ನೆಸರಿ ಥಿಂಗ್. ಹ್ಯಾವ್ ಅ ಗ್ರೇಟ್ ಡೇ, ಹ್ಯಾವ್ ಅ ಗ್ರೇಟ್ ಡೇ, ಹ್ಯಾವ್ ಅ ಗ್ರೇಟ್ ಡೇ. ವರ್ಕ್ ಆನ್ ಯುವರ್ ಡ್ರೀಮ್ಸ್, work on your skills. Bye. ನಮಸ್ಕಾರ. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇದು ಜಸ್ಟ್ ವಿಡಿಯೋ ಅಲ್ಲ, ಇದು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟ್ ಆಗೋ ಒಂದು ಗೋಲು. ಎಲ್ಲಪ್ಪ ಇವನು ಹಿಂಗೆ ರೋಡಲ್ಲಿ ನಡ್ಕೊಂಡು ಹೋಗ್ಬಿಡ್ತವನೆ. ನಾನು ನೋಡಿದ್ರೆ ನಾನು ನನ್ನ ಗಾಡಿ ತಗೋಗ್ತಾ ಇದೀನಿ, ಸರ್ವಿಸಿಗೆ ಬಿಟ್ಟಿದ್ದೆ. ನಾನು ಗಾಡಿ ಇಲ್ಲ ನನ್ನ ಹತ್ರ. ನನ್ನ ಫ್ರೆಂಡ್ ಬರ್ತಾನೆ, ಅವನ ಜೊತೆ ಕರ್ಕೊಂಡು ಹಂಗೆ ಗಾಡಿ ಎತ್ಕೊಂಬ ಹೋಗಿ ಕ್ಲೀನಾಗಿ ಗಾಡಿ ಸರ್ವಿಸ್ ಮಾಡಿದವ್ರ ನೋಡೋಣ. ಕಷ್ಟ ಆಗುತ್ತೆ ನಾನು ತೋರಿಸ್ತೀನಿ, ನಿಮ್ಗೆಲ್ಲ ತೋರಿಸ್ತೀನಿ. ನೋಡ್ತಾ ಇದ್ದೀನಿ ಹಂಗೆ ವಿಡಿಯೋ. ಇವಾಗ ಜಸ್ಟ್ ಸ್ನಾನ ಮಾಡಿ ಬೆಳಗ್ಗೆ ನಾಷ್ಟ ಮಾಡಿ ಮಲಿಕೊಂಡ್ಬಿಟ್ಟಿದೆ. ಎದ್ದಿರೋದು ಇವಾಗ 4 ಗಂಟೆಗೆ. ಇವತ್ತು ಇಷ್ಟು ಲೇಟಾಗಿ ಎದ್ದಿರೋದು ನಾನು. ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಅವನಿಗೆ ಬರ್ತಾನೆ ಇಲ್ಲ ಅಂತ. ಬರ್ತೀನಿ ಅಂತವನೆ. ನಾನು ಎಲ್ಲಿಗೂ ಎಲ್ಲವನೇ ಅಂತ. ಇಲ್ಲೇ ಇರೋದು ಮನೆ, ಯೆಲ್ಲೋ ಕಲರ್ ಪಕ್ಕದ ಬಿಲ್ಡಿಂಗ್ ಮನೆ. ಇನ್ನೂ ಬಂದಿಲ್ಲ ನೋಡಿ. ಬರ್ತಾನೆ ಅವನೇ ನನ್ನ ಫ್ರೆಂಡು ಬರ್ತಾನೆ. ಸೊ ಚಂದ್ರು ಬನ್ನಿ ಹೋಗೋಣ ಟಕ್ ಅಂತ ಗಾಡಿ ಎತ್ಕೊಬಾರ ಹೋಗಿ. ಇವಾಗ ಹೋಂಡಾ ಶೋರೂಮ್ ಬಂದಿದೀವಿ. ಬನ್ನಿ ಗಾಡಿ ತಗೊಂಬಾರ. ನಾ ಏನ್ ಹೇಳ್ತಾನೆ ನೋಡೋಣ ಎಷ್ಟಾಗೈತೆ ಬಿಲ್ಲು ಅಂತ. ಎಷ್ಟು ಗಾಡಿ ಅವ ನೋಡಿ. ಇಲ್ಲಿ ಇದ್ದಲ್ಲಿ ಯಾವ್ದೋ ನಾನು ಗಾಡಿ ಫುಲ್ ಸರ್ವಿಸ್ ಪೇ ಮಾಡಿದೀನಿ. ಸರ್ವಿಸಿನ ಗಾಡಿ ಎತ್ಕೊಬೇಕಣ್ಣ. ನಂದು ಇಲ್ಲ ಐತೆ ನೋಡಿ. ಇದು ಹೊಸದಾಗಿ ಸರ್ವಿಸ್ ಸೆಂಟರ್ ಮಾಡಿರೋದು ಗಾಡಿ ನಮ್ದು. ಹೊಸದಾಗಿ ಇದು ಮಾಡಿರೋದು ಫುಲ್ ಹೊಸದಾಗಿ ಎಲ್ಲ ಫುಲ್ ಇದು ಹೊಸ ಸರ್ವಿಸ್ ಸೆಂಟರ್. ಹಳೇದು ಇದು ಕ್ಲೋಸ್ ಮಾಡ್ಬಿಟ್ಟು ಇದು ಹೊಸ ಸರ್ವಿಸ್ ಸೆಂಟರ್ ನೋಡಿ. ಬಿಲ್ ನಾನು ಗಾಡಿ ತಗೊಂಡಾದ್ಮೇಲೆ ಹೇಳ್ತೀನಿ ಎಷ್ಟಾಗಿದೆ ಅಂತ ಬಿಲ್ಲು. ಗಾಡಿ ಸರ್ವಿಸ್ ಎಲ್ಲ ತಗೊಂಡು ರಪ್ಪ ಅಂತ ಹೋಗ್ತಾ ಇರೋದು ಇವಾಗ ಮನೆಗೆ. ಅಂದಿವೇಲ್ ನೋಡೋಣ ಗಾಡಿ ಹಿಂಗೆ ಮಾಮೂಲಿ ಸರ್ವಿಸ್ ಮಾಡಿದಾಗೆಲ್ಲ ಗಾಡಿ ಮಸ್ತಾಗಿರ್ತದೆ. 2 ದಿನ ಆದ್ಮೇಲೆ ಗೊತ್ತಾಗೋದು ಗಾಡಿ ಬಂಡವಾಳ ಸೇಮ್ ಅಂತ. ನಡೀರಿ ಗಾಡಿ ಎತ್ಕೊಂಡು ಹೋಗೋಣ. ಫ್ರೆಂಡ್ ಮನೆ ಗಾಡಿ ಇವಾಗ ತಂದಿದ್ದೀನಿ. ಒಳ್ಳೆ ಥಾಟಲ್ ರೆಸ್ಪಾನ್ಸ್ ಐತೆ, ಒಳ್ಳೆ ಬ್ರೇಕಿಂಗ್ ಐತೆ, ಎಲ್ಲ ಚೆನ್ನಾಗೈತೆ. ಒಂದ್ ಸ್ವಲ್ಪ ದಿನ ಅಷ್ಟೇ ಇವೆಲ್ಲ, 2 ದಿನ 3 ದಿನ ಬಾಳು ಗಾಡಿ ಓಡಿಸ್ತಾ ತಿರ್ಗಿ ಹಳೆ ಕಂಡೀಷನ್ಗೆ ಬಂದ್ಬಿಡ್ತದೆ. ಗಾಡಿ ಬರೀ ಇಂಜಿನ್ ಆಯಿಲು ಫಿಲ್ಟರ್ ಕ್ಲೀನ್ ಮಾಡಕ್ ಕೊಡ್ಬೇಕಷ್ಟೇ. ಗಾಡಿ ಎಲ್ಲ ಹೊಸ ತರಲ್ಲ ಆಗಲ್ಲ, ಇದೆಲ್ಲ BS6 ಡಮ್ಮಿ ಗಾಡಿ ಇದು.